ಓಂ ಶಾಂತಿ 16 ನವೆಂಬರ್ 2025 ಅವ್ಯಕ್ತ ಮುರಳಿ ರಿವೈಸ್ ಡೇಟ್ 15 ಡಿಸೆಂಬರ್ 2007 ಮುರಳಿಯ ಟೈಟಲ್ ಆಗಿದೆ समय के महत्व को जान कर्मों की गुह्य गति का अटेंशन रखो नष्टो मोह एवरेजी बनो ಸಮಯದ ಮಹತ್ವವನ್ನು ತಿಳಿದುಕೊಂಡು ಕರ್ಮದ ಗುಹ್ಯ ಗತಿಯ ಬಗ್ಗೆ ಅಟೆನ್ಷನ್ ಕೊಡಿ ನಷ್ಟೋ ಮೋಹ ಆಗಿರಿ एवरेजी ಆಗಿರಿ आज सर्व खजानों के दाता ज्ञान का खजाना शक्तियों का खजाना सर्व गुणों का खजाना श्रेष्ठ संकल्पों का खजाना देने वाला बाप दादा अपने चारों ओर के खजाने के बालक सो मालिक अधिकारी बच्चों को देख रहे हैं ಇಂದು ಎಲ್ಲ ಖಜಾನೆಗಳನ್ನು ಕೊಡುವಂತಹ ದಾತ ಜ್ಞಾನದ ಖಜಾನೆ ಶಕ್ತಿಗಳ ಖಜಾನೆ ಎಲ್ಲ ಗುಣಗಳ ಖಜಾನೆ ಶ್ರೇಷ್ಠ ಸಂಕಲ್ಪಗಳ ಖಜಾನೆಯನ್ನು ಕೊಡುವಂತಹ ಬಾಪ್ದಾದ ತಮ್ಮ 4 ಕಡೆಯ ಖಜಾನೆಯ ಬಾಲಕರಿಂದ ಮಾಲೀಕರಾಗುವಂತಹ ಅಧಿಕಾರಿ ಮಕ್ಕಳನ್ನು ನೋಡ್ತಾ ಇದ್ದಾರೆ अखंड खजानों के मालिक बाप सभी बच्चों को सर्व खजानों से संपन्न कर रहे हैं ಎಲ್ಲ ಖಜಾನೆಗಳ ಮಾಲೀಕ ತಂದೆ ಎಲ್ಲ ಮಕ್ಕಳನ್ನು ಎಲ್ಲ ಖಜಾನೆಗಳಿಂದ ಸಂಪನ್ನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಎಲ್ಲ ಖಜಾನೆಯನ್ನು ಕೊಡ್ತಾರೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಜಾಸ್ತಿ ಈ ತರಹ ಇಲ್ಲ 4 ಕಡೆಯ ಮಕ್ಕಳು ಬಾಪ್ದಾದಾರವರ ಕಣ್ಣುಗಳಲ್ಲಿ ಇದ್ದಾರೆ ಎಲ್ಲ ಖಜಾನೆಗಳಿಂದ ಭರ್ಪೂರರಾಗಿ ಹರ್ಷಿತ ಆಗ್ತಾ ಇದ್ದಾರೆ आजकल के समय प्रमाण सबसे अमूल्य श्रेष्ठ खजाना है ಈಗಿನ ಸಮಯದ ಪ್ರಮಾಣವಾಗಿ ಎಲ್ಲದಕ್ಕಿಂತ ದೊಡ್ಡ ಶ್ರೇಷ್ಠ ಖಜಾನೆ ಯಾವುದು ಪುರುಷೋತ್ತಮ ಸಂಗಮ ಯುಗದ ಸಮಯ ಯಾಕೆಂದರೆ ಈ ಸಂಗಮ ಯುಗದಲ್ಲೇ ಇಡೀ ಕಲ್ಪದ ಪ್ರಾರಬ್ಧವನ್ನು ನಾವು ಜಮಾ ಮಾಡ್ಕೊಳ್ತೀವಿ ಈ ಸಣ್ಣ ಯುಗದ ಪ್ರಾಪ್ತಿ ಮತ್ತು ಪ್ರಾರಬ್ಧ ಅದರ ಅನುಸಾರವಾಗಿ ಬಾಬಾ ಹೇಳ್ತಾರೆ ಪ್ರತಿಯೊಂದು ಸೆಕೆಂಡಿನ ವ್ಯಾಲ್ಯೂ 1 ವರ್ಷದ ಸಮಾನವಾಗಿದೆ ಎಷ್ಟು ಅಮೂಲ್ಯವಾದ ಸಮಯ ಈ ಸಮಯಕ್ಕೆ ಹಾಡಲಾಗಿದೆ ಈಗ ಇಲ್ಲ ಅಂದರೆ ಇನ್ನೆಂದಿಗೂ ಇಲ್ಲ ಅಂತ ಹೇಳಿ ಯಾಕೆಂತಂದರೆ ಈ ಸಮಯದಲ್ಲೇ ಸಂಗಮ ಯುಗದಲ್ಲಿಯೇ ಬಾಬಾ ಹೇಳ್ತಾರೆ ಪರಮಾತ್ಮನ ಪಾತ್ರ ಕೂಡ ನೋಂದಾಯಿಸಲ್ಪಟ್ಟಿದೆ ಹಾಗಾಗಿ ಈ ಸಮಯವನ್ನು ವಜ್ರ ಸಮಾನ ಸಮಯ ಅಂತ ಕರೆಯಲಾಗ್ತದೆ ಸತ್ಯಯುಗವನ್ನು ಗೋಲ್ಡನ್ ಏಜ್ ಅಂತ ಕರೆಯಲಾಗ್ತದೆ ಲೇಕಿನ್ ಇಸ್ समय भी हीरे तुल्य है और आप सब बच्चे भी हीरे तुल्य जीवन के अनुभवी आत्माएं हो ಸತ್ಯಯುಗವನ್ನು ಗೋಲ್ಡನ್ ಏಜ್ ಅಂತ ಹೇಳಿ ಕರೀತಾರೆ ಅದು ಚಿನ್ನಕ್ಕೆ ಸಮಾನವಾಗಿರುವಂತಹ ಯುಗ ಆದರೆ ಸಂಗಮ ಯುಗ ವಜ್ರ ಸಮಾನವಾಗಿರುವಂತಹ ಯುಗ ಆಗಿದೆ ಅಂತಾರೆ ಬಾಬಾ ನೀವು ಸಹ ವಜ್ರ ಸಮಾನವಾಗಿರುವಂತಹ ಜೀವನವನ್ನು ನಡೆಸ್ತಾ ಇದ್ದೀರಾ ಅನುಭವ ಮಾಡ್ತಾ ಇದ್ದೀರಿ ಈ ಸಮಯದಲ್ಲಿಯೇ ಬಹಳ ಕಾಲದ ಪರಮಾತ್ಮನಿಂದ ಅಗಲಿರುವಂತಹ ಆತ್ಮಗಳು ಮಹಾನ್ ಆತ್ಮಗಳು ಪರಮಾತ್ಮನ ಪ್ರೀತಿ ಮಿಲನ ಜ್ಞಾನ ಪರಮಾತ್ಮನ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಅಧಿಕಾರಿಗಳು ಆಗ್ತಾರೆ सारे कल्प में देव आत्माएं महान आत्माएं हैं लेकिन इस समय परमात्मा ईश्वरीय परिवार है इसलिए जितना इस वर्तमान समय का महत्व है इस महत्व को जान जितना अपने को श्रेष्ठ बनाने चाहे उतना बना सकते हैं ಇಡೀ ಕಲ್ಪದಲ್ಲಿ ದೇವಾತ್ಮಗಳು ಮಹಾನ್ ಆತ್ಮಗಳಿದ್ದಾರೆ ಆದರೆ ಈ ಸಮಯ ಪರಮಾತ್ಮನ ಈಶ್ವರೀಯ ಪರಿವಾರ ಇದೆ ಹಾಗಾಗಿ ಎಷ್ಟು ಈ ವರ್ತಮಾನ ಸಮಯದ ಮಹತ್ವ ಇದೆ ಇದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ನೀವು ಎಷ್ಟು ಶ್ರೇಷ್ಠ ಸಾಧ್ಯನೋ ಅಷ್ಟು ಶ್ರೇಷ್ಠ ಆಗ್ಬೋದು आप सब भी इस महान युग के परमात्म भाग्य को प्राप्त करने वाले पद्मा पदम भाग्यवान हो ನೀವು ಸಹ ಈ ಸಮಯದಲ್ಲಿ ಈ ಮಹಾನ್ ಯುಗದ ಇಂಪಾರ್ಟೆನ್ಸ್ ಈ ಮಹಾನ್ ಯುಗದ ಮಹತ್ವವನ್ನು ತಿಳ್ಕೊಂಡು ಪರಮಾತ್ಮನ ಭಾಗ್ಯವನ್ನು
ಪಡೆದುಕೊಳ್ಳುವಂತಹ, ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪದ್ಮಾಪದಂ ಭಾಗ್ಯಶಾಲಿಗಳಾಗಿದ್ದೀರಿ. ऐसे अपने श्रेष्ठ भाग्य के रूहानी नशे और भाग्य को जानते अनुभव कर रहे हो ना. ಈ ರೀತಿ ಶ್ರೇಷ್ಠ ಭಾಗ್ಯದ ರೂಹಾನಿ ನಶೆ ಮತ್ತು ಭಾಗ್ಯವನ್ನು ತಿಳಿದುಕೊಂಡು ಅನುಭವ ಮಾಡ್ತಾ ಇದ್ದೀರಲ್ವಾ? ಖುಷಿಯ ಅನುಭವ ಆಗ್ತದಲ್ವಾ? ಹೃದಯದಲ್ಲಿ ಯಾವ ಹಾಡನ್ನು ಹಾಡ್ತೀರಿ? ವಾಹ್ ನನ್ನ ಭಾಗ್ಯ ವಾಹ್, क्योंकि इस समय के श्रेष्ठ भाग्य के आगे और कोई भी युग में ऐसा श्रेष्ठ भाग्य प्राप्त हो नहीं सकता. ಯಾಕೆಂತಂದರೆ ಈ ಸಮಯದ ಶ್ರೇಷ್ಠ ಭಾಗ್ಯದ ಮುಂದೆ ಯಾವ ಯುಗದಲ್ಲೂ ಇಂತಹ ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ಹೇಳಿ, ಸದಾ अपने भाग्य को स्मृति में रखते हर्षित होते हो ना. ಯಾವಾಗಲೂ ನಿಮ್ಮ ಭಾಗ್ಯವನ್ನು ಸ್ಮೃತಿನಲ್ಲಿಟ್ಕೊಂಡು ಖುಷಿಲಿರ್ತೀರ ಅಲ್ವಾ? ಯಾರು ತಿಳ್ಕೊಳ್ತೀರಿ ನಾವು ಹರ್ಷಿತರಾಗಿರ್ತೀವಿ? ಯಾವಾಗಲೂ ಒಂದು ಸಲ ಹರ್ಷಿತ, ಯಾವಾಗಲೂ ಒಂದು ಸಲ ದುಃಖದ ಅನುಭವ ಅದಲ್ಲ. ಯಾವಾಗಲೂ ಯಾರು ಹರ್ಷಿತವಾಗಿರ್ತೀರಿ ಕೈ ಎತ್ತಿ. ಅಂಡರ್ಲೈನ್ ಸದಾ, ಯಾವಾಗಲೂ ಅನ್ನೋ ಶಬ್ದವನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗ ಟಿ ವಿಯಲ್ಲಿ ನಿಮ್ಮ ಫೋಟೋ ಬರ್ತಾ ಇದೆ. ಯಾವಾಗಲೂ ಅನ್ನೋರ ಫೋಟೋ ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ ಬಾಬಾ. ಮಾತೆಯರು ಕೈ ಎತ್ತಿ, ಶಕ್ತಿಯರು ಕೈ ಎತ್ತಿ, ಡಬಲ್ ಫಾರಿನರ್ಸ್ ಕೂಡ ಕೈ ಎತ್ತಿ. ಯಾವ ಶಬ್ದವನ್ನು ನೆನಪಲ್ಲಿಟ್ಕೊಳ್ತೀರಿ? ಸದಾ, ಆಲ್ವೇಸ್, ಯಾವಾಗಲೂ ಅನ್ನೋ ಶಬ್ದವನ್ನು ನೆನಪಲ್ಲಿಟ್ಕೋಬೇಕು. ಖುಷಿಯಲ್ಲಿರಬೇಕು, ಸದಾ ಖುಷಿಯಲ್ಲಿರಬೇಕು, ಯಾವಾಗಲೂ ಖುಷಿನಲ್ಲಿರಬೇಕು. ಹಾಗಾಗಿ ಬಾಬಾ ವಿಶೇಷವಾಗಿ ಯಾವಾಗಲೂ ಸದಾ ಅನ್ನೋ ವರ್ಡನ್ನು ಅಂಡರ್ಲೈನ್ ಮಾಡಿಸ್ತಾ ಇದ್ದಾರೆ. ಯಾವಾಗಲೂ ಒಂದೊಂದು ಸಲ ಖುಷಿಯಾಗಿರೋರು ಬಾಬನ ಮಾಲೆಯಲ್ಲಿ ಬಹಳ ಹಿಂದೆ ಉಳ್ಕೊಂಡ್ಬಿಡ್ತಾರೆ. बाप दादा ने पहले भी सुनाया है कि समय की रफ्तार बहुत तीव्र गति से आगे बढ़ रही है. ಬಾಪ್ ದಾದ ಮೊದಲು ಹೇಳಿದ್ದಾರೆ, ಸಮಯದ ಒಂದು ಸ್ಪೀಡ್ ಬಹಳ ಫಾಸ್ಟಾಗಿ ಮುಂದೆ ಹೋಗ್ತಾ ಇದೆ. ಸಮಯದ ಒಂದು ಸ್ಪೀಡನ್ನು ತಿಳ್ಕೊಳ್ಳೋರು ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಮಾಸ್ಟರ್ ಸರ್ವಶಕ್ತಿವಂತರು ನಾವಾಗಿದ್ದೀವಿ, ನಮ್ಮ ಸ್ಪೀಡ್ ಎಷ್ಟಿದೆ? पुरुषार्थ तो सब कर रहे हैं, लेकिन बाप दादा क्या देखने चाहते? ಎಲ್ಲರೂ ಪುರುಷಾರ್ಥ ಮಾಡ್ತಾ ಇದ್ದೀರಿ, ಆದರೆ ಬಾಪ್ ದಾದ ಏನನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ? ಪ್ರತಿಯೊಂದು ಮಗುವು ತೀವ್ರ ಪುರುಷಾರ್ಥ ಮಾಡ್ತಾ ಇದ್ದಾರೋ ಅಥವಾ ಇಲ್ವೋ? ಪ್ರತಿ ಸಬ್ಜೆಕ್ಟ್ನಲ್ಲೂ ಪಾಸ್ ವಿತ್ ಆನರ್ ಅಥವಾ ಕೇವಲ ಪಾಸ್ ಆಗಿದ್ದೀರೋ? ತೀವ್ರ ಪುರುಷಾರ್ಥದ ಲಕ್ಷಣ ಎರಡಿದೆ. ಒಂದು ನಷ್ಟೋಮೋಹ, ಇನ್ನೊಂದು ಎವರ್ ರೆಡಿ. ತೀವ್ರ ಪುರುಷಾರ್ಥದ ಎರಡು ಲಕ್ಷಣ ಬಾಬಾ ಹೇಳಿದರು. ಒಂದು ನಷ್ಟೋಮೋಹ, ಇನ್ನೊಂದು ಎವರ್ ರೆಡಿ. ಮೊದಲು, ಎಲ್ಲದಕ್ಕಿಂತ ಮೊದಲು ನಷ್ಟೋಮೋಹ. ಈ ದೇಹದ ಭಾನ, ದೇಹದ ಅಭಿಮಾನ ಮತ್ತು ಬೇರೆ ಮಾತುಗಳಲ್ಲಿ ನಷ್ಟೋಮೋಹ ಆಗೋದು ಏನು ಕಷ್ಟ ಇಲ್ಲ. ದೇಹ ಭಾನ, ದೇಹದ ಅಭಿಮಾನದ ನಿಶಾನಿ ಏನಾಗಿದೆ ಅಂತಾರೆ ಬಾಬಾ? ವೇಸ್ಟ್, व्यर्थ संकल्प, व्यर्थ समय, यह चेकिंग ही अच्छी तरह से कर सकते हो. ಬಾಡಿ ಕಾನ್ಷಿಯಸ್ ಇದೆ ಅಂದರೆ ವ್ಯರ್ಥ ಸಂಕಲ್ಪ ಬರುತ್ತೆ. ವ್ಯರ್ಥವಾಗಿ ನಾವು ಸಮಯವನ್ನು ಕಳಿತೀವಿ. ವ್ಯರ್ಥವಾಗಿ ಸಮಯ ಕಳೀತಾ ಇದ್ದೀವಿ, ವ್ಯರ್ಥ ಸಂಕಲ್ಪಗಳು ಬರ್ತಾ ಇದೆ ಅಂದರೆ ಅರ್ಥ ಮಾಡ್ಕೋಬೇಕು, ನಾವು ಬಾಡಿ ಕಾನ್ಷಿಯಸ್ನಲ್ಲಿದ್ದೀವಿ ಅಂತ ಅರ್ಥ ಆಗ್ತದೆ. ಸಾಧಾರಣ ಸಮಯ वह भी नष्टो मोह होने नहीं देता. ನಾವು ಸಾಧಾರಣವಾಗಿಯೂ ಸಮಯ ಕಳೀತೀವಂದರೆ ಅದು ನಮ್ಮನ್ನು ನಷ್ಟೋ ಮೋಹ ಆಗಲಿಕ್ಕೆ ಬಿಡಲ್ಲ. ಹಾಗಾಗಿ ಚೆಕ್ ಮಾಡ್ಕೊಳ್ಳಿ, ಪ್ರತಿ ಸೆಕೆಂಡು ಸಂಕಲ್ಪ ಕರ್ಮ ಸಫಲ ಆಯಿತಾ? ಚೆಕ್ ಮಾಡ್ಕೋಬೇಕು. ಯಾಕೆಂತಂದರೆ ಸಂಗಮ ಯುಗದಲ್ಲಿ ವಿಶೇಷವಾಗಿ ತಂದೆ ವರದಾನ ಸಫಲತೆ ನಿಮ್ಮ ಜನ್ಮ ಸಿದ್ಧ ಅಧಿಕಾರ ಆಗಿದೆ. तो अधिकार सहज अनुभूति कराता है. और एवर रेडी का अर्थ है मन वचन कर्म संबंध संपर्क में समय का ऑर्डर हो अचानक, तो एवर रेडी और अचानक ही होना है. ಬಾಬಾ ಹೇಳ್ತಾ ಇದ್ದಾರೆ, ಅಧಿಕಾರ ಸಹಜವಾಗಿ ಅನುಭವ ಮಾಡಬೇಕು. ಎವರ್ ರೆಡಿ ಅಂದರೆ ಏನರ್ಥ? ಮನಸ್ಸು ವಚನ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಸಮಯ ಅನ್ನೋದೇನಿದೆ ಬಾಬಾ ಹೇಳ್ತಾರೆ ಅಚಾನಕ್ಕಾಗಿ ನಮಗೆ ಆರ್ಡರ್ ಕೊಡ್ತದೆ.
ಯಾವಾಗ ಅಚಾನಕ್ಕಾಗಿ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಪರೀಕ್ಷೆಗಳು ಬಂದಾಗ ಎವರೆಡಿಯಾಗಿ ಅಚಾನಕ್ಕಾಗಿ ಸೆಕೆಂಡ್ನಲ್ಲಿ ನಾವು ಪಾಸ್ ಆಗ್ತೀವಲ್ಲ, ಅದು ಇಂಪಾರ್ಟೆಂಟ್ ಆಗ್ತದೆ. ಅದು ಎವರೆಡಿ ಶಬ್ದದ ಅರ್ಥ ಆಗಿದೆ. ಏನಾಗಬೇಕು ಅಚಾನಕ್ಕಾಗಿ ಆಗಬೇಕು, ಏನು ಹೇಳಿ ಕೇಳಿ ಪರಿಸ್ಥಿತಿಗಳು ಬರೋದಿಲ್ಲ. ಜೈಸೆ ಅಪ್ನಿ ದಾದಿ ಕೋ ದೇಖಾ ಅಚಾನಕ್ ಎವರೆಡಿ. ಬಡಿ ದಾದೀಜಿಯವರನ್ನು ನೋಡಿದ್ರಿ ನೀವೆಲ್ಲ. ಪ್ರಕಾಶ್ ಮಣಿ ದಾದೀಜಿಯವರು ಅಚಾನಕ್ ಮತ್ತು ಎವರೆಡಿ ಆಗಿದ್ದರು. ಪ್ರತಿ ಸ್ವಭಾವ ಪ್ರತಿ ಕಾರ್ಯದಲ್ಲಿ ಸಹಜವಾಗಿ ಈಸಿಯಾಗಿದ್ದರು. ಸಂಪರ್ಕದಲ್ಲಿ ಈಸಿ, ಸ್ವಭಾವದಲ್ಲಿ ಈಸಿ, ಸೇವೆನಲ್ಲಿ ಈಸಿ, ಸಂತುಷ್ಟ ಮಾಡೋದ್ರಲ್ಲಿ ಈಸಿ, ಸಂತುಷ್ಟ ಆಗಿ ಇರೋದ್ರಲ್ಲಿ ಈಸಿ. ಹಾಗಾಗಿ ಬಾಪ್ದಾದ ಸಮಯದ ಸಮೀಪತೆಯನ್ನು ಬಾರಿ ಬಾರಿ ಅಗೇನ್ ಆ್ಯಂಡ್ ಅಗೇನ್ ನಮಗೆ ಅಟೆನ್ಷನ್ ಕೊಡಿಸ್ತಾ ಇದ್ದಾರೆ. ಸ್ವಪುರುಷಾರ್ಥದ ಸಮಯ ಬಹಳ ಕಡಿಮೆ ಇದೆ. ಹಾಗಾಗಿ ತಮ್ಮ ಜಮದ ಖಾತೆಯನ್ನು ಚೆಕ್ ಮಾಡ್ಕೊಳ್ಳಿ. 3 ವಿಧಿಯ ಖಜಾನೋं को जमा करने की पहले भी बताई है, फिर से सुना रहे हैं. ಬಾಬಾ ಹೇಳ್ತಾ ಇದ್ದಾರೆ, ಖಜಾನೆಗಳನ್ನು ಜಮಾ ಮಾಡ್ಕೊಳ್ಳೋ ಒಂದು ವಿಧಿ, ಒಂದು ಮೆಥಡನ್ನು ಮೊದಲು ನಾನು ಹೇಳಿದ್ದೆ, ಮತ್ತೆ ಹೇಳ್ತಾ ಇದ್ದೀನಿ. ಉನ್ ತೀನೋ ವಿಧಿಯೋಂಕು ಸ್ವಯಂ ಚೆಕ್ ಕರೋ. ಈ 3 ವಿಧಿಗಳನ್ನು ಚೆಕ್ ಮಾಡ್ಕೊಳ್ಳಿ. ಮೊದಲನೇದು ಸ್ವಯಂನ ಪುರುಷಾರ್ಥದ ಪ್ರಾರಬ್ಧದ ಖಜಾನೆಯನ್ನು ಜಮಾ ಮಾಡ್ಕೊಳ್ಳಿ. ಪ್ರಾಪ್ತಿಗಳ ಖಜಾನೆಯನ್ನು ಜಮಾ ಮಾಡ್ಕೊಳ್ಳಿ. ಇನ್ನೊಂದು ಸಂತುಷ್ಟ ಆಗಿರೋದು. ಇಸ್ಮೇ ಭಿ ಸದಾ ಶಬ್ದ ಆ್ಯಡ್ ಕರೋ और सर्व को संतुष्ट करना, इससे पुण्य का खाता जमा होता है. ಪ್ರಾಪ್ತಿಗಳ ಖಜಾನೆಯನ್ನು ಜಮಾ ಮಾಡ್ಕೋಬೇಕು. ಇನ್ನೊಂದು ಸಂತುಷ್ಟವಾಗಿರಬೇಕು. ಇದರಲ್ಲೂ ಯಾವಾಗಲೂ ಆಲ್ವೇಸ್ ಕಂಟೆಂಟೆಡ್, ಯಾವಾಗಲೂ ಸಂತುಷ್ಟವಾಗಿರಬೇಕು. ಎಲ್ಲರನ್ನ ಸಂತುಷ್ಟ ಮಾಡಬೇಕು. ಇದರಿಂದ ಪುಣ್ಯದ ಖಾತೆ ಜಮಾ ಆಗ್ತದೆ. और यह पुण्य का खाता अनेक जन्मों की प्रारब्ध का आधार रहता है. ಈ ಪುಣ್ಯದ ಖಾತೆ ಅನೇಕ ಜನ್ಮಗಳ ಪ್ರಾರಬ್ಧದ ಆಧಾರವಾಗಿರ್ತದೆ. ಮೂರನೇದು ಸದಾ ಸೇವಾ ಮೇ ಅಥಕ್ ನಿಸ್ವಾರ್ಥ और बड़ी दिल से सेवा करना. ಸೇವೆಯಲ್ಲಿ ನಿಸ್ವಾರ್ಥ ಅಥಕ್ ಆಗಬೇಕು, ಟೈರ್ಲೆಸ್ ಆಗಬೇಕು, ಬಹಳ ವಿಶಾಲ ಹೃದಯದಿಂದ ಸೇವೆ ಮಾಡಬೇಕು. ಇದರಿಂದ ಯಾರ ಸೇವೆ ಮಾಡ್ತೀರಿ ಅವರಿಂದ ಸ್ವತಃವಾಗಿ ಆಶೀರ್ವಾದ ಸಿಗ್ತದೆ. यह 3 ವಿಧಿಯಾँ हैं, ಸ್ವಯಂ का पुरुषार्थ, पुण्य और दुआ. 3 ಮೆಥಡನ್ನು ಬಾಬಾ ಹೇಳಿದರು. ಸ್ವಯಂನ ಪುರುಷಾರ್ಥ, ಪುಣ್ಯದ ಜಮ, ಆಶೀರ್ವಾದದ ಜಮದ ಖಾತೆಯನ್ನು ಹೆಚ್ಚಿಸ್ಕೋಬೇಕು. यह तीनों ಖಾತೆ ಜಮಾ है. ಪುರುಷಾರ್ಥದ, ಪುಣ್ಯದ, ಆಶೀರ್ವಾದದ 3 ಪ್ರಕಾರದ ಜಮದ ಖಾತೆಯನ್ನು ಬಾಬಾ ಹೇಳಿದರು. ಇದು ಜಮಾ ಇದೆಯೇ ಚೆಕ್ ಮಾಡ್ಕೊಳ್ಳಿ. ಅಚಾನಕ್ಕಾಗಿ ಯಾವುದಾದ್ರೂ ಪೇಪರ್ ಬಂದಾಗ ಪಾಸ್ ವಿತ್ ಆನರ್ ಹೋ ಸಕೆಂಗೆ. ಅಚಾನಕ್ಕಾಗಿ ಯಾವುದಾದ್ರೂ ಪರೀಕ್ಷೆ ನಿಮ್ಮ ಮುಂದೆ ಬಂದಾಗ ಪಾಸ್ ಆಗಲಿಕ್ಕಾಗತ್ತಾ? ಯಾಕೆಂತಂದರೆ ಸಮಯದ ಅನುಸಾರವಾಗಿ ಪ್ರಕೃತಿಯ ಹಲ್ಚಲ್, ಚೋಟಿ ಚೋಟಿ ಬಾತೆ ಕಭಿ ಭಿ ಆಸಕ್ತಿ ಹೆ. ನೋಡ್ತಾ ಇದ್ದೀವಿ ನಾವೀಗ 4 ಕಡೆಗಳಲ್ಲಿ ಏನಾಗ್ತಾ ಇದೆ. ಸಡನ್ನಾಗಿ ನಾರ್ಮಲಾಗಿ ನಡೀತಾ ಇರ್ತದೆ. ಸಡನ್ನಾಗಿ ಏನೋ ಒಂದು ನ್ಯಾಚುರಲ್ ಕ್ಯಾಲಮಿಟೀಸ್ನ ನಾವು ನೋಡ್ತೀವಿ. ಸಡನ್ನಾಗಿ ಏನೋ ಒಂದು ಇನ್ಸಿಡೆಂಟನ್ನು ನೋಡ್ತೀವಿ, ಆಕ್ಸಿಡೆಂಟ್ಸನ್ನು ನೋಡ್ತೀವಿ. ಸೊ ಬಾಬಾ ಹೇಳ್ತಾ ಇದ್ದಾರೆ, ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಪರೀಕ್ಷೆ ನಮ್ಮ ಮುಂದೆ ಯಾವಾಗಲಾದರೂ ಬರ್ಬೋದು. ಹಾಗಾಗಿ ಕರ್ಮೋಂ ಕೆ ಗತಿ ಕಾ ನಾಲೆಡ್ಜ್ ವಿಶೇಷ ಅಟೆನ್ಷನ್ ಮೇ ರಹೋ. ಕರ್ಮದ ಗತಿಯ ಜ್ಞಾನ ಯಾವಾಗಲೂ ವಿಶೇಷವಾಗಿ ಅದರ ಬಗ್ಗೆ ಅಟೆನ್ಷನ್ ಕೊಡ್ತಾ ಇರಿ. ಕರ್ಮದ ಗತಿ ಬಹಳ ಗುಹ್ಯವಾಗಿದೆ. जैसे ड्रामा का अटेंशन रहता, आत्मिक स्वरूप का अटेंशन रहता, धारणाओं का अटेंशन रहता, ऐसे ही कर्मों की गुह्य गति का भी अटेंशन आवश्यक है. ಯಾವ ರೀತಿ ಡ್ರಾಮಾದ ಅಟೆನ್ಷನ್ ಇರ್ತದೆ, ಆತ್ಮಿಕ ಸ್ವರೂಪದ ಅಟೆನ್ಷನ್ ಇರ್ತದೆ, ಧಾರಣೆಯ ಬಗ್ಗೆ ಅಟೆನ್ಷನ್ ಇರ್ತದೆ, ಅದೇ ರೀತಿ ಕರ್ಮದ ಗುಹ್ಯ ಗತಿಯ ಬಗ್ಗೆಯೂ ಸಹ ಅಟೆನ್ಷನ್ ಇರಲಿ. ಸಾಧಾರಣ ಕರ್ಮ, ಸಮಯ, ಸಂಕಲ್ಪ. ನಾವು ಸಾಧಾರಣವಾಗಿ ಸಮಯ ಕಳಿತೀವಿ, ಸಂಕಲ್ಪ ನಡೆಸ್ತೀವಿ, ಸಾಧಾರಣವಾಗಿ ಕರ್ಮವನ್ನು ಮಾಡ್ತೀವಿ ಅಂದಾಗ ಏನಾಗ್ತದೆ, ನಮ್ಮ ಪ್ರಾರಬ್ಧದ ಜಮವನ್ನು ನಾವೇನು ಮಾಡ್ಕೊಳ್ತೀವಿ,
ಅದರಲ್ಲಿ ಮೈನಸ್ ಆಗ್ತಾ ಹೋಗ್ತದೆ. ಎಷ್ಟು ನಾವು ಪ್ರಾರಬ್ಧ ಮಾಡ್ಕೋಬೇಕು ಅದು ಕಡಿಮೆ ಆಗಿಬಿಡ್ತದೆ ಅಂತಾರೆ ಬಾಬಾ. इस समय आप सभी जो पुरुषार्थी हैं वह श्रेष्ठ विशेष आत्माएं हैं, साधारण आत्माएं नहीं हो. ಈ ಸಮಯದಲ್ಲಿ ನೀವು ಎಲ್ಲರೂ ಯಾರು ಪುರುಷಾರ್ಥಿಗಳಿದ್ದೀರಿ, ನೀವು ಶ್ರೇಷ್ಠ ವಿಶೇಷ ಆತ್ಮಗಳಾಗಿದ್ದೀರಿ, ಸಾಧಾರಣ ಆತ್ಮಗಳು ಅಲ್ಲ. ವಿಶ್ವ ಕಲ್ಯಾಣಕ್ಕಾಗಿ ನಿಮಿತ್ತ, ವಿಶ್ವ ಪರಿವರ್ತನೆಗಾಗಿ ನಿಮಿತ್ತ ಆಗಿದ್ದೀರಿ. ಸಿರ್ಫ್ ಅಪ್ನೆ ಕೋ ಪರಿವರ್ತನ್ ಕರ್ನೆ ವಾಲೆ ನಹಿ. ಕೇವಲ ನಿಮ್ಮನ್ನು ಪರಿವರ್ತನೆ ಮಾಡ್ಕೊಳ್ಳೋರಲ್ಲ, ನೀವು ವಿಶ್ವದ ಪರಿವರ್ತನೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀರಿ. ಹಾಗಾಗಿ ತಮ್ಮ ಶ್ರೇಷ್ಠ ಸಮಾನದ ಸ್ಮೃತಿಯ ಸ್ವರೂಪರು ಆಗಲೇಬೇಕು ಅಂತಾರೆ ಬಾಬಾ. ಬಾಪ್ ದಾದಾನೆ ದೇಖ ಸಭಿ ಕಾ ಬಾಪ್ ದಾದಾ ಅವ್ರ ಸೇವಾ ಸೆ ಅಚ್ಚಾ ಪ್ಯಾರ್ ಹೈ. ಬಾಬಾ ನೋಡಿದರು, ಎಲ್ಲರದು ಬಾಬಾ ಮತ್ತು ಸೇವೆಯ ಜೊತೆಗೆ ಪ್ರೀತಿ ಇದೆ. ಸೇವೆಯ ವಾತಾವರಣ 4 ಕಡೆ ಒಂದಲ್ಲ ಒಂದು ಪ್ಲ್ಯಾನ್ಸನ್ನು ಮಾಡ್ತಾ ಇರ್ತೀರಿ. साथ साथ अभी समय के प्रमाण विश्व की आत्माएं जो दुखी अशांत हो रही हैं, उन आत्माओं को दुख अशांति से छुड़ाने के लिए अपनी शक्तियों द्वारा सकाश दो. ಜೊತೆಗೆ ಈಗ ಸಮಯದ ಪ್ರಮಾಣ ವಿಶ್ವದಲ್ಲಿ ಆತ್ಮಗಳು ದುಃಖಿಯಾಗಿದ್ದಾರೆ, ಅಶಾಂತರಾಗಿದ್ದಾರೆ. ಆ ಆತ್ಮಗಳನ್ನು ದುಃಖ ಅಶಾಂತಿಯಿಂದ ಬಿಡಿಸಲಿಕ್ಕೆ ತಮ್ಮ ಶಕ್ತಿಗಳ ಮೂಲಕ ಸಕಾಶವನ್ನು ಕೊಡಿ. जैसे प्रकृति का सूर्य सकाश से अंधकार को दूर कर रोशनी में लाता. ಯಾವ ರೀತಿ ಸ್ಥೂಲದಲ್ಲಿರುವಂತಹ ಸೂರ್ಯ ತನ್ನ ಬೆಳಕಿನಿಂದ, ಸೂರ್ಯನ ಬೆಳಕು ಬಿತ್ತು ಅಂದರೆ ಎಲ್ಲಿ ಅಂಧಕಾರ ಇರ್ತದೋ ಅಲ್ಲಿ ಬೆಳಕು ಬಂದುಬಿಡ್ತದೆ. ಅಪ್ನಿ ಕಿರಣೋं के बल से कई चीज़ों को परिवर्तन करता. ಸೂರ್ಯನ ಬೆಳಕಲ್ಲಿ ಇವಾಗಂತೂ ಹೇಳ್ತಾರೆ ಬೆಳಗಿನ 7ರಿಂದ 8 ಗಂಟೆ ಮಧ್ಯಾಹ್ನ ಬಿಸಿಲಿರ್ತದೆ, ಅದರಿಂದ ಎಷ್ಟೋ ಕಾಯಿಲೆಗಳು ವಾಸಿ ಆಗ್ತದೆ, ಡಿ ವಿಟಮಿನ್ ಸಿಗ್ತದೆ. ಅಂದರೆ ಸೂರ್ಯನ ಒಂದು ಬೆಳಕು ಬಿತ್ತು ಈ ಭೂಮಿ ಮೇಲೆ ಅಂದಾಗ, ಸೊ ಬಾಬಾನು ಹೇಳ್ತಾ ಇದ್ದಾರೆ ಎಷ್ಟೋ ವಸ್ತುಗಳು ಚೇಂಜ್ ಆಗುತ್ತೆ. ಸೂರ್ಯನ ಬೆಳಕಿನಿಂದ ಸೋಲಾರ್ ಸಿಸ್ಟಮ್, ತಣ್ಣಗಿರೋ ನೀರು ಬಿಸಿಗಾಗುತ್ತೆ, ಎಷ್ಟೋ ಕಾಯಿಲೆಗಳು ವಾಸಿ ಆಗ್ತದೆ. ಸೂರ್ಯನ ಒಂದು ಯೂಸಿಂದ ಏನೋ ಒಂದಿರೋದು ಟ್ರಾನ್ಸ್ಫಾರ್ಮ್ ಆಗಿ ಒಂದು ಪಾಸಿಟಿವ್ ವಸ್ತುನಲ್ಲಿ ಪರಿವರ್ತನೆ ಆಗ್ತದೆ ಸೂರ್ಯನ ಬೆಳಕು ಬಿದ್ದಾಗ. ಅದೇ ರೀತಿ ಬಾಬಾ ಹೇಳ್ತಾ ಇದ್ದಾರೆ, ऐसे ही मास्टर ज्ञान सूर्य अपने प्राप्त हुए सुख शांति की किरणों से सकाश से दुख अशांति से मुक्त करो. ಅದೇ ರೀತಿ ಮಾಸ್ಟರ್ ಜ್ಞಾನ ಸೂರ್ಯ ತಮ್ಮ ಪ್ರಾಪ್ತಿಯಾಗಿರುವಂತಹ ಸುಖ ಶಾಂತಿಯ ಕಿರಣ, ಬಾಬನಿಂದ ನಾವು ಕಿರಣ ತಗೊಂಡು ಇಲ್ಲಿಂದ ವೈಬ್ರೇಷನ್ಸನ್ನು ಹರಡಬೇಕು. ಆ ಕಿರಣಗಳಿಂದ, ಸಕಾಶದಿಂದ, ದುಃಖ ಅಶಾಂತಿಯಿಂದ ಅನ್ಯ ಆತ್ಮಗಳ ನಾವೇನು ವೈಬ್ರೇಷನ್ಸನ್ನು ಕಳಿಸ್ತೀವಿ, ಏನು ಸಕಾಶವನ್ನು ಕಳಿಸ್ತೀವಿ, ಅದರಿಂದ ಅನ್ಯ ಆತ್ಮಗಳ ದುಃಖ ಶಾಂತಿ ದೂರ ಆಗ್ತಾ ಹೋಗ್ತದೆ. ಮನಸಾ ಸೇವಾ ಸೆ ಶಕ್ತಿಶಾಲಿ ವೃತ್ತಿ ಸೆ ವಾಯುಮಂಡಲ್ ಕೋ ಪರಿವರ್ತನ್ ಕರೋ. ಮನಸಾ ಸೇವೆಯಿಂದ, ಶಕ್ತಿಶಾಲಿ ವೃತ್ತಿಯಿಂದ ವಾಯುಮಂಡಲವನ್ನು ಪರಿವರ್ತನೆ ಮಾಡಿ. ಈಗ ಮನಸಾ ಸೇವೆಯನ್ನು ಮಾಡಿ. ಯಾವ ರೀತಿ ವಾಚಾ ಸೇವೆಯದು ತುಂಬ ವಿಸ್ತಾರ ಆಗಿದೆ, ಅದೇ ರೀತಿ ಮನಸಾ ಸಕಾಶದ ಮೂಲಕ ಆತ್ಮಗಳಲ್ಲಿ ಖುಷಿ ಮತ್ತು ಹೋಪ್, ಉಮ್ಮೀದ್, ಆಸೆ, ಭರವಸೆ ಅಂತ ಹೇಳ್ತಾರೆ, ಅದನ್ನು ನೀವು ತರಬೇಕಾಗಿದೆ. इस वर्ष जो हैप्पी और होप की टॉपिक रखी है उसी प्रमाण हिम्मत दिलाओ, उमंग उत्साह दिलाओ. बाप का वर्षा दुख अशांति से ಮುಕ್ತಿ ದಿಲಾವೋ. ಈ ರೀತಿ 2007ರಲ್ಲಿ ಹ್ಯಾಪಿ ಮತ್ತು ಹೋಪ್ ಅನ್ನೋ ಟಾಪಿಕನ್ನು ಇಡಲಾಗಿತ್ತು. ಅದೇ ಪ್ರಮಾಣ ಎಲ್ಲರಿಗೂ ಧೈರ್ಯವನ್ನು ಕೊಡಿ, ಉಮಂಗ ಉತ್ಸಾಹವನ್ನು ಕೊಡಿ. ತಂದೆಯ ಆಸ್ತಿಯಿಂದ ದುಃಖ ಮತ್ತು ಅಶಾಂತಿಯಿಂದ ಎಲ್ಲರನ್ನ ದೂರ ಮಾಡಿ. ಈಗ ತುಂಬ ಇಂಪಾರ್ಟೆಂಟ್ ಸೇವೆ ಅಂದರೆ ಸಕಾಶ ಕೊಡುವಂತಹ ಸೇವೆಯಾಗಿದೆ. इस सेवा में मन को बिजी रखो तो माया जीत विजयी आत्मा स्वतः ही बन जाएंगे. ಈ ಸೇವೆಯಲ್ಲಿ ಮನಸ್ಸನ್ನು ಬಿಸಿ ಇಟ್ಕೊಂಡಾಗ ಮಾಯಾಜೀತ ವಿಜಯಿ ಆತ್ಮಗಳು ಸಹಜವಾಗಿ ಆಗ್ತೀರಿ. ಮನಸ್ಸನ್ನು ನಾವು ಬಾಬನ ಸೇವೆಯಲ್ಲಿ ವೈಬ್ರೇಷನ್ಸ್ ಹರಡೋದ್ರಲ್ಲಿ, ಪಾಸಿಟಿವಿಟಿ ಹರಡೋದ್ರಲ್ಲಿ, ಮನಸ್ಸನ್ನು ನಾವು ಸೇವೆಯಲ್ಲಿ ಬ್ಯುಸಿ ಮಾಡಿಕೊಂಡಾಗ ವ್ಯರ್ಥ ಸಂಕಲ್ಪ ಬರೋದಿಲ್ಲ, ಬೇಡದೇ ಇರೋ ಸಂಕಲ್ಪಗಳು ಬರೋದಿಲ್ಲ,
ಚಿಂತೆಯ ಸಂಕಲ್ಪಗಳು ಬರೋದಿಲ್ಲ, ಭಯದ ಸಂಕಲ್ಪಗಳು ಬರೋದಿಲ್ಲ. ಯಾಕಂದರೆ ಸಕಾಶ ಕೊಡೋದ್ರಲ್ಲಿ ಕಂಟಿನ್ಯೂಸ್ ಆಗಿ ನಾವು ಬ್ಯುಸಿ ಇದ್ದೀವಿ. ಹಾಗಾಗಿ ಆ ಸೇವೆ ಮಾಡೋದ್ರಿಂದ ಬಾಬಾ ಹೇಳ್ತಾರೆ ಮಾಯೆ ಬರೋದಿಲ್ಲ, ವ್ಯರ್ಥ ಬರೋದಿಲ್ಲ. ಬಾಕಿ ಚೋಟಿ ಚೋಟಿ ಬಾತೆ ತೋ ಸೈಟ್ ಸೀನ್ ಹೇ. ಸಣ್ಣ ಪುಟ್ಟ ಪ್ರಾಬ್ಲಮ್ ಸಿಚುವೇಶನ್ಸ್ ಇದೆಲ್ಲ ಸೈಟ್ ಸೀನ್ ಆಗಿದೆ. ಸೈಟ್ ಸೀನ್ ಮೇ ಕುಚ್ ಅಚ್ಚಾ ಭೀ ಆತಾ ಹೇ. ನಾವು ಯಾವಾಗಲಾದ್ರೂ ಎಲ್ಲಾದರೂ ಹೋಗುವಾಗ ಸೈಟ್ ಸೀನ್ಸ್ ನೋಡ್ತೀವಿ, ಆ ಕಡೆ ಈ ಕಡೆ. ಅಲ್ಲೂ ಕೆಲವೊಂದು ಚೆನ್ನಾಗಿರೋದು ಬರ್ತದೆ, ಕೆಲವೊಂದು ಚೆನ್ನಾಗಿಲ್ಲದೆ ಇರೋ ಸೀನ್ರಿ ಕೂಡ ಕಾಣಿಸ್ತದೆ. तो साइट सीन को क्रॉस कर मंजिल पर पहुंचना होता है. ನಮ್ಮ ಜೀವನದ ಡೆಸ್ಟಿನಿ ಏನಿದೆ, ನಮ್ಮ ಜೀವನ, ನಾವು ಯಾತ್ರೆನ ಎಲ್ಲಿಗೆ ನಾವು ಕರ್ಕೊಂಡು ಹೋಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅಲ್ಲಿ ಹೋಗಿ ತಲುಪೋ ತನಕ ಅನೇಕ ಪರಿಸ್ಥಿತಿಗಳು, ಅನೇಕ ಸಿಚುವೇಶನ್ಸ್ ಬಂದೇ ಬರುತ್ತೆ. ಆದರೆ ಅದನ್ನೆಲ್ಲವನ್ನು ಕ್ರಾಸ್ ಮಾಡಿಕೊಂಡು ನಾವು ನಮ್ಮ ಗುರಿಯನ್ನು ತಲುಪಬೇಕಾಗಿದೆ. ಸೈಟ್ ಸೀಯಿಂಗ್ देखने के लिए ಸಾಕ್ಷಿ ದೃಷ್ಟಾ की सीट पर सेट रहो ಬಸ್. ಸೈಟ್ ಸೀನನ್ನು ನೋಡಲಿಕ್ಕಾಗಿ ಸಾಕ್ಷಿ ದೃಷ್ಟ ಸೀಟಲ್ಲಿ ಸೆಟ್ ಆಗ್ರಿ ಬಸ್, ಇನ್ನೇನೂ ಮಾಡೋ ಅವಶ್ಯಕತೆ ಇಲ್ಲ. ಆಗ ಸೈಟ್ ಸೀಯಿಂಗ್ ಮನೋರಂಜನೆ ಆಗ್ತದೆ. ಎವರ್ ರೆಡಿ ಆಗಿದ್ದೀರಾ ಅಲ್ವಾ? ಕಲ್ ಭೀ ಕುಚ್ ಹೋ ಜಾಯೆ ಎವರ್ ರೆಡಿ ಹೇ. ನಾಳೆನೇ ಏನೇ ಆದ್ರೂ ಎವರ್ ರೆಡಿ ಇದ್ದೀರಾ? ಮೊದಲನೆಯ ಲೈನಿನಲ್ಲಿ ಕೂತಿರೋರನ್ನ ಬಾಬಾ ಕೇಳ್ತಾ ಇದ್ದಾರೆ, ಎವರ್ ರೆಡಿ ಇದ್ದೀರಾ? ನಾಳೆ ಆದ್ರೂ ರೆಡಿ ಇದ್ದೀರಾ? ಟೀಚರ್ಸ್ ರೆಡಿ ಇದ್ದೀರಿ, ಒಳ್ಳೆಯದು. ವಿಂಗ್ಸ್ನವರು ಸಹ ರೆಡಿ ಇದ್ದೀರಿ. ಜಿತನೆ ಭೀ ವರ್ಗ್ ಆಯೇ ಹೋ ಎವರ್ ರೆಡಿ. ಯಾರೆಲ್ಲ ವಿಂಗ್ಸ್ನವರು ಸಹ ಬಂದಿದ್ದೀರಿ, ನೀವು ಎವರ್ ರೆಡಿ ಅಲ್ವಾ? ಸೋಚ್ನಾ ದೇಖ್ನಾ ದಾದಿಯಾ ದೇಖ್ ರಹಿ ಹೇ ತೋ ಸಬ್ ಹಾತ್ ಹಿಲಾ ರಹೇ ಹೇ. ಯೋಚನೆ ಮಾಡಿ, ಸುಮ್ಮನೆ ಕೈ ಎತ್ತಬೇಡಿ. ದಾದಿಯವರು ನೋಡ್ತಾ ಇದ್ದಾರೆ, ಸೊ ಎಲ್ಲರೂ ಕೈ ಅಲ್ಲಾಡಿಸ್ತಾ ಇದ್ದಾರೆ. ಅಚ್ಚಾ ಹೇ ಮುಬಾರಕ್ ಹೋ. ಕೈ ಎತ್ತಿದ್ರೆ ಬಾಬಾ ಏನು ಹೇಳ್ತಾರೆ, ಖುಷಿ ಆಯಿತು, ಒಳ್ಳೆಯದು, ಕಂಗ್ರ್ಯಾಚುಲೇಷನ್ಸ್. ಅಗರ್ ನಹಿ ಭೀ ಹೇನಾ ತೋ ಆಜ್ ಕಿ ರಾತ್ ತಕ್ ಹೋ ಜಾನಾ. ಇನ್ ಕೇಸ್ ಇಲ್ಲ ನೀವು ರೆಡಿ ಅಂದರೆ ಇವತ್ತಿನ ರಾತ್ರಿ ತನಕ ರೆಡಿಯಾಗಿ. ಯಾಕೆಂತಂದರೆ ಸಮಯ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದೆ. ಬಾಪ್ ದಾದಾ ಮುಕ್ತಿ ಕಾ ಗೇಟ್ ಖೋಲ್ನೆ ಕಾ ಇಂತಜಾರ್ ಕರ್ ರಹಾ ಹೈ. ಬಾಪ್ ದಾದಾ ನೀವು ಮುಕ್ತಿಯ ಗೇಟನ್ನು ಓಪನ್ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಎಡ್ವಾನ್ಸ್ ಪಾರ್ಟಿ ಆಪ್ಕಾ ಆಹ್ವಾನ್ ಕರ್ ರಹಿ ಹೈ. ಎಡ್ವಾನ್ಸ್ ಪಾರ್ಟಿ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದೆ. ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ? ಮಾಸ್ಟರ್ ಸರ್ವಶಕ್ತಿವಾನ್ ತೋ ಹೋ ಹಿ. ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀರಿ. ದೃಢ ಸಂಕಲ್ಪ ಕರೋ, ಯಹ ಕರ್ನಾ ಹೇ ಯಹ ನಹಿ ಕರ್ನಾ ಹೇ ಬಸ್. ದೃಢ ಸಂಕಲ್ಪ ಮಾಡಿ, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು. ನಹಿ ಕರ್ನಾ ಹೇ ತೋ ದೃಢ ಸಂಕಲ್ಪ ಸೆ ನಹಿ ಕೋ ನಹಿ ಕರ್ಕೆ ದಿಖಾओ. ಬಾಬಾ ಹೇಳ್ತಾ ಇದ್ದಾರೆ, ಆಗಲ್ಲ ಅನ್ನೋದು ಶಬ್ದವನ್ನು ನೀವು ಡಿಲೀಟ್ ಮಾಡಿ, ಬೇಡ ಅದು ಅಂತ ಹೇಳ್ತಾರೆ ಬಾಬಾ. ನೀವು ಮಾಸ್ಟರ್ ಆಗಿದ್ದೀರಲ್ವಾ? ಅಚ್ಚಾ, ಅಭಿ ಪೆಹಲಿ ಬಾರ್ ಕೌನ್ ಆಯೇ ಹೇ. ಮಧುಬನಕ್ಕೆ ಫಸ್ಟ್ ಟೈಮ್ ಯಾರು ಬಂದಿದ್ದೀರಿ? ಯಾರು ಮೊದಲನೇ ಬಾರಿಗೆ ಬಂದಿದ್ದೀರಿ ಕೈ ಎತ್ತಿ. ದೊಡ್ಡ ಕೈಯನ್ನು ಎತ್ತಿ. ಇಷ್ಟು ಜನ ಬಂದಿದ್ದೀರಿ, ಒಳ್ಳೆಯದು. ಜೋ ಭೀ ಪೆಹಲಿ ಬಾರಿ ಆಯೇ ಹೇ ಉನ್ಕೋ ಪದಂ ಗುಣ ಮುಬಾರಕ್ ಹೇ ಮುಬಾರಕ್ ಹೇ. ಯಾರು ಮೊದಲನೇ ಸಲ ಮಧುಬನಕ್ಕೆ ಬಂದಿದ್ದೀರಿ, ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್. ಬಾಪ್ ದಾದಾ ಖುಷಿ ಪಡ್ತಾರೆ. ಕಲ್ಪ್ ಪೆಹಲೆ ವಾಲೆ ಬಚ್ಚೆ ಫಿರ್ ಸೆ ಅಪ್ನೆ ಪರಿವಾರ ಮೇ ಪಹುಂಚ್ ಗಯೆ. ಕಲ್ಪದ ಹಿಂದಿನ ಮಕ್ಕಳು ಪುನಃ ನಿಮ್ಮ ಫ್ಯಾಮಿಲಿಗೆ ನೀವು ಬಂದು ಸೇರ್ಕೊಂಡಿದ್ದೀರಿ. ಹಾಗಾಗಿ ಈಗೀಗ ಬಾಬನ ಮನೆಗೆ ಬಂದಿರೋರು ನೀವು ಕಮಾಲನ್ನು ಮಾಡಿ ತೋರಿಸ್ಬೇಕಾಗಿದೆ, ಮ್ಯಾಜಿಕ್ಕನ್ನು ಮಾಡಿ ತೋರಿಸ್ಬೇಕಾಗಿದೆ. ಹಿಂದೆ ಇರಬೇಡಿ. ಹಿಂದೆ ಬಂದಿದ್ದೀರಿ, ಲೇಟಾಗೆ ಬಾಬನ ಹತ್ರ ಬಂದಿದ್ದೀರಿ, ಆದರೆ ಹಿಂದೆ ಉಳ್ಕೋಬೇಡಿ ಅಂತಾರೆ ಬಾಬಾ. ಮುಂದೆ ಇರಬೇಕು. ಇದಕ್ಕೋಸ್ಕರ ನೀವು ತೀವ್ರ ಪುರುಷಾರ್ಥವನ್ನು ಮಾಡಬೇಕು. ಧೈರ್ಯ ಇದೆ ಅಲ್ವಾ? ಒಳ್ಳೆಯದು. ಹಿಮ್ಮತೆ ಬಚ್ಚೆ ಮದದೆ ಬಾಪ್ ದಾದಾ ಔರ್ ಪರಿವಾರ ಹೇ. ಯಾರು ಧೈರ್ಯವಾಗಿ ಹೆಜ್ಜೆಯನ್ನು ಇಟ್ಟು ಮುಂದೋಗ್ತೀರಿ ಅವರಿಗೆ ಬಾಬನು ಸಹಾಯವನ್ನು ಮಾಡ್ತಾರೆ, ಜೊತೆಗೆ ಪರಿವಾರವೂ ಸಹ ಅವರಿಗೆ ಸಹಾಯವನ್ನು ಮಾಡ್ತದೆ. ಯಾಕೆಂತಂದರೆ ಮಕ್ಕಳೇ ತಂದೆಯ ಮನೆಯ ಶೃಂಗಾರ ಆಗಿದ್ದಾರೆ. ಯಾರೆಲ್ಲ ಬಂದಿದ್ದೀರಿ ಅವರು ಮಧುಬನದ ಶೃಂಗಾರ ಆಗಿದ್ದೀರಿ. ಅಚ್ಚಾ, ಸೇವಾ ಕಾ ಟರ್ನ್ ಭೋಪಾಲ್ ಝೋನ್ ಕಾ ಹೇ.
ಸೇವೆಯ ಒಂದು ಟರ್ನ್ ಭೋಪಾಲ್ ಝೋನ್ದವ್ರದ್ದಾಗಿದೆ. ಬಹಳ ಜನ ಬಂದಿದ್ದಾರೆ. ಎಲ್ಲರೂ ಬಾಬನ ಫ್ಲ್ಯಾಗನ್ನು ವೇವ್ ಮಾಡ್ತಾ ಇದ್ದಾರೆ. ಒಳ್ಳೆಯದು. ಗೋಲ್ಡನ್ ಚಾನ್ಸ್ ಅಂತೂ ಸಿಕ್ತಲ್ವ. ಯಾರೆಲ್ಲ ಸೇವೆಯ ನಿಮಿತ್ತ ಬಂದಿದ್ದೀರಿ, ಈ ಸೇವೆಯನ್ನು ಮಾಡಿದ್ರಿ, ಎಲ್ಲರಿಗೂ ಸೇವೆಯ ಬಲ ಜಮಾ ಆಯಿತು, ಫಲ ಸಿಕ್ತು. ಫಲ ಅಂದರೆ ಏನು? ಅತೀಂದ್ರಿಯ ಸುಖದ ಅನುಭವವನ್ನು ನಾವೇನು ಮಾಡ್ತೀವಲ್ಲ ಅದು ಫಲ ಆಗಿದೆ. ಸೊ ಅತೀಂದ್ರಿಯ ಸುಖದ ಅನುಭವ ಮಾಡಿದ್ರ? ಬಾಬಾ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅಭಿ ಭಲೆ हाँ के लिए झंडी हिलाओ जिसने किया हो. ಬಾಬನ ಫ್ಲ್ಯಾಗನ್ನು ಎಲ್ಲರೂ ವೇವ್ ಮಾಡ್ತಾಯಿದ್ರು. ಬಾಬಾ ಕೇಳಿದರು, ಅತೀಂದ್ರಿಯ ಸುಖದ ಅನುಭವವನ್ನು ಯಾರೆಲ್ಲ ಮಾಡಿದಿರಿ ಅವ್ರು ಮಾತ್ರ ಏನು ಮಾಡಿ ನನಗೆ ಫ್ಲ್ಯಾಗನ್ನು ವೇವ್ ಮಾಡಿಬಿಟ್ಟು ತೋರಿಸಿ. अच्छा अभी तो ಅತೀಂದ್ರಿಯ ಸುಖ का अनुभव किया ಸದಾ रहेगा. ಓಕೆ, ಈ ಪಾಯಿಂಟಲ್ಲಿ, ಈ ಮೊಮೆಂಟಲ್ಲಿ ಹಾಂ ಬಾಬಾ ನಾವು ಅತೀಂದ್ರಿಯ ಸುಖದ ಅನುಭವವನ್ನು ಮಾಡ್ತಾ ಇದ್ದೀವಿ. ಆದರೆ ಅದು ಯಾವಾಗಲೂ ಇತ್ತಾ ಅಥವಾ ಕೇವಲ ಸ್ವಲ್ಪ ಸಮಯ ಮಾತ್ರ ಇತ್ತಾ? ಯಾರು ಮನಸ್ಸಿನಿಂದ ಪ್ರಾಮಿಸನ್ನು ಮಾಡ್ತಾರೆ, ಆ ಕಡೆ ಈ ಕಡೆ ನೋಡಿ ಕೈಯನ್ನು ಎತ್ತಬೇಡಿ. ಯಾರು ಮನಸ್ಸಿನಿಂದ ಹೃದಯದಿಂದ ನೀವು ಕೈಯನ್ನು ಎತ್ತುತ್ತೀರಿ ಅದನ್ನು ಮಾತ್ರ ನಾನು ಒಪ್ತೀನಿ. ಇಸ್ ಪ್ರಾಪ್ತಿ ಕೋ ಸದಾ ಕಾಯಂ ರಖೂಂಗಾ ವಿಘ್ನ ವಿನಾಶಕ್ ಬನೂಂಗಾ ಯಹ ಝಂಡಿ ಹಿಲಾವು ಭಲೆ. ನಾನು ಈ ಪ್ರಾಪ್ತಿಯನ್ನು ಕಾಯಮಾಗಿ ಇಟ್ಕೊಳ್ತೀನಿ, ವಿಘ್ನ ವಿನಾಶಕ ಆಗ್ತೀನಿ. ಅವರು ಭಲೆ ಕೈಯನ್ನು ಎತ್ತಿ. ಈಗ ನೀವು ಟಿ ವಿಯಲ್ಲೂ ಸಹ ಬರ್ತಾ ಇದ್ದೀರಿ. ನೀವು ಕೈಯನ್ನು ಎತ್ತಿ ಹಾಂ ಬಾಬಾ ಅಂತ ಹೇಳ್ತಾ ಇರೋ ಫೋಟೋವನ್ನು ತೆಗೆದು ನಿಮಗೆ ಕಳಿಸ್ಲಾಗ್ತದೆ. ಸೊ ಯಾರು ಈ ಚಾನ್ಸನ್ನು ಪಡೆದುಕೊಂಡಿದ್ದೀರಿ ಬಹಳ ಒಳ್ಳೆಯದು. ಚಾನ್ಸನ್ನು ಖುಷಿಯಿಂದ ಪಡೆದುಕೊಳ್ತೀರಿ. ಟರ್ನ್ ಬೈ ಟರ್ನ್ ಎಲ್ರಿಗೂ ಖುಷಿಯಿಂದ ಚಾನ್ಸ್ ಸಿಗ್ತದೆ ಬರಲಿಕ್ಕೆ ಮಧುಬನಕ್ಕೆ. ಒಳ್ಳೆಯದು. ಅಭಿ ಕಮಾಲ್ ಕ್ಯಾ ಕರೆಂಗೆ, ಏನು ಕಮಾಲ್ ಮಾಡ್ತೀರಿ ಅಂತ ಕೇಳ್ತಾರೆ ಬಾಬಾ. 2008ರಲ್ಲಿ ನಿಮ್ಮನ್ನು ಪ್ರತ್ಯಕ್ಷ ಮಾಡ್ತೀವಿ ಬಾಬಾ ಅಂತ ಉತ್ತರ ಕೊಟ್ಟರು. ಒಳ್ಳೆಯದು. ಏಕ್ ದೋಕೋ ಸಹಯೋಗ ದೇಕರ್ ಇಸ್ ವಾಯ್ದೆಕೋ ಪೂರಾ ಕರ್ನ. ಒಬ್ರಿಗೊಬ್ರಿಗೂ ಸಹಯೋಗವನ್ನು ಕೊಟ್ಟು ಏನು ಬಾಬನ ಪ್ರತ್ಯಕ್ಷ ಮಾಡುವ ಪ್ರಾಮಿಸನ್ನು ಮಾಡಿದ್ರಿ ಇದನ್ನು ಪೂರ್ತಿ ಮಾಡಿ. ಖಂಡಿತವಾಗಿಯೂ ಮಾಡ್ತೀವಿ ಬಾಬಾ. ಮಾಸ್ಟರ್ ಸರ್ವಶಕ್ತಿವಾನ್ ಕೆ ಲಿಯೆ ಕೋಯಿ ಭಿ ವಾಯ್ದಾ ನಿಭಾನ ಕೋಯಿ ಬಡಿ ಬಾತ್ ನಹಿ ಹೈ. ಮಾಸ್ಟರ್ ಸರ್ವಶಕ್ತಿವಂತರು ನೀವೆಲ್ಲರಿದ್ದೀರ. ಯಾವುದೇ ಪ್ರಾಮಿಸನ್ನು ನಿಭಾಯಿಸೋದು ದೊಡ್ಡ ಮಾತಿಲ್ಲ. ಸಿರ್ಫ್ ದೃಢತಾ ಕೋ ಸಾಥಿ ಬನಾಕೆ ರಖ್ನಾ. ದೃಢತೆಯನ್ನು ನಿಮ್ಮ ಜೊತೆಗಾರನನ್ನಾಗಿ ಮಾಡಿಟ್ಕೊಳ್ಳಿ. ದೃಢತೆಯನ್ನು ಬಿಡಬೇಡಿ. ಯಾಕೆಂತಂದರೆ ದೃಢತೆಯೇ ಸಫಲತೆಯ ಕೀ ಆಗಿದೆ. ತೋ ಜಹಾ ದೃಢತಾ ಹೋಗಿ ವಹಾ ಸಫಲತಾ ಹೇ ಹಿ. ಎಲ್ಲಿ ದೃಢತೆ ಇರ್ತದೆ ಅಲ್ಲಿ ಸಫಲತೆ ಖಂಡಿತವಾಗಿಯೂ ಸಿಗ್ತದೆ. ಆ ರೀತಿ ಇದೆ ಅಲ್ವಾ? ಮಾಡಿ ತೋರಿಸ್ತೀವಿ ಬಾಬಾ. ಬಾಪ್ ದಾದಾ ಕೋ ಭಿ ಖುಷಿ ಹೈ, ಅಚ್ಚಾ ಹೈ. ಬಾಪ್ ದಾದಾರವರಿಗೂ ಖುಷಿ ಇದೆ, ಒಳ್ಳೆಯದು. देखो कितनों को चांस मिलता है. आधा क्लास तो सेवा करने वालों की तरफ का होता है. ನೋಡಿ ಎಷ್ಟೊಂದು ಜನಕ್ಕೆ ಅವಕಾಶ ಸಿಗ್ತದೆ. ಅರ್ಧ ಕಲ್ಪ ಅಂತೂ ಸೇವೆ ಮಾಡೋರು ಇರ್ತದಲ್ವ. ಅರ್ಧ ಕ್ಲಾಸ್ ಡೈಮಂಡ್ ಹಾಲಲ್ಲಿ ಅರ್ಧ ಕ್ಲಾಸ್ ಸೇವೆ ಮಾಡೋದು ಇರ್ತದಲ್ವ. ಒಳ್ಳೆಯದು. देखो साकार बाबा के होते हुए बहुत अच्छा पार्ट बजाया है. पहला म्यूज़ियम महेंद्र भाई ने तैयार किया था. ನೋಡಿ ಸಾಕಾರ್ ಬಾಬಾ ಇದ್ದಾಗಲೇ ಒಳ್ಳೆಯ ಪಾರ್ಟನ್ನು ನಿಭಾಯಿಸಿದ್ರಿ. ಮೊದಲನ ಮ್ಯೂಸಿಯಂ ಭೋಪಾಲ್ನ ಮಹೇಂದ್ರ ಭಾಯಿಜಿಯವರು ರೆಡಿ ಮಾಡಿದರು. तो देखो साकार बाप की दुआएं सारे ಝೋನ್ को है. ಸಾಕಾರ ತಂದೆಯ ಆಶೀರ್ವಾದ ಎಲ್ಲ ಝೋನಿನ ಎಲ್ಲ ಮಕ್ಕಳಿಗೂ ಇದೆ. ಅಭಿ ಕೋಯಿ ನವೀನತಾ ಕರ್ಕೆ ದಿಖಾಯಂಗೆ. ಈಗ ಏನಾದರೂ ನವೀನತೆಯನ್ನು ಮಾಡಿ ತೋರಿಸ್ತೀರ. ಅಭಿ ಬಹುತ್ ಸಮಯ ಹೋ ಗಯಾ ಹೈ, ಕೋಯಿ ನಯಿ ಇನ್ವೆನ್ಷನ್ ನಹಿ ನಿಕಾಲಿ ಹೈ. ಬಹಳ ಸಮಯ ಆಗಿದೆ, ಯಾವುದೇ ಹೊಸ ಇನ್ವೆನ್ಷನ್ ತೆಗೆದಿಲ್ಲ. ವರ್ಗೀಕರಣ ಭಿ ಅಭಿ ಪುರಾಣ ಹೋ ಗಯಾ ಹೈ. ವಿಂಗ್ಸ್ನ ಸೇವೆನೂ ಕೂಡ ಹಳೇದಾಯಿತು. ಪ್ರದರ್ಶನಿಯ ಮೇಳ ಕಾನ್ಫರೆನ್ಸ್ ಸ್ನೇಹ ಮಿಲನ್
ಯಹ ಸಬ್ ಹೋ ಗಯೇ ಹೈ. ಕಾನ್ಫರೆನ್ಸ್ ಮಾಡಿದ್ರಿ, ಮ್ಯೂಸಿಯಂ ಮಾಡಿದ್ರಿ, ಪ್ರದರ್ಶನಿ ಮಾಡಿದ್ರಿ, ಎಲ್ಲಿ ಸ್ನೇಹ ಮಿಲನ ಎಲ್ಲ ಆಯಿತು. ಈಗ ಏನಾದರೂ ಹೊಸದನ್ನು ತೆಗೀರಿ. ಶಾರ್ಟ್ ಆರ್ ಸ್ವೀಟ್, ಖರ್ಚಾ ಕಮ್ और ಸೇವಾ ಜ್ಯಾದ. ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಸೇವೆ ಆಗಬೇಕು. ರಾಯ್ ಬಹದ್ದೂರ್ ಆಗಿದ್ದೀರಲ್ವಾ? ಸೊ ರಾಯ್ ಬಹದ್ದೂರ್ ಅಂದರೆ, ರಾಯ್ ಅಂತಂದರೆ ಸಲಹೆಯನ್ನು ತೆಗಿರಿ. ಯಾವ ರೀತಿ ಪ್ರದರ್ಶನಿಯನ್ನು ತೆಗೆದ್ರಿ, ಫಿರ್ ಮೇಲಾ ನಿಕಾಲ, ಫಿರ್ ವರ್ಗೀಕರಣ, ಐಸೆ ಕೋಯಿ ನೈ ಇನ್ವೆನ್ಷನ್ ನಿಕಾಲೋ. ಯಾವ ರೀತಿ ಪ್ರದರ್ಶನಿ ಮಾಡಿದ್ರಿ, ಮೇಲೆ ಮಾಡಿದ್ರಿ, ವರ್ಗೀಕರಣ ಆಯಿತು, ಅದೇ ರೀತಿ ಹೊಸ ಇನ್ವೆನ್ಷನ್ ಮಾಡಿ. ಯಾರು ನಿಮಿತ್ತ ಆಗ್ತೀರಾ ನೋಡ್ತೀನಿ. ಒಳ್ಳೆಯದು. ಧೈರ್ಯಶಾಲಿಗಳು ಆಗಿದ್ದೀರಿ. ಹಾಗಾಗಿ ಬಾಪ್ದಾದ ಧೈರ್ಯವನ್ನು ಇಟ್ಟು ಮುಂದೆ ಹೋಗುವ ಮಕ್ಕಳಿಗೆ ಅಡ್ವಾನ್ಸ್ನಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಚ್ಚಾ, ಈಗ 1 ಸೆಕೆಂಡ್ನಲ್ಲಿ ಎಲ್ಲರೂ ಬಹಳ ಸ್ವೀಟ್ ಸೈಲೆನ್ಸಿನ ಸ್ಟೇಜಿನ ಅನುಭವದಲ್ಲಿ ಕಳೆದು ಹೋಗಿ, ಒಂದೇ 1 ಸೆಕೆಂಡಲ್ಲಿ ಪರಮಧಾಮಕ್ಕೆ ಹೋಗಿ, ಒಂದೇ 1 ಸೆಕೆಂಡಿನಲ್ಲಿ ಬಾಬನ ಎಲ್ಲ ಖಜಾನೆ, ಶಕ್ತಿ, ಧೈರ್ಯಗಳನ್ನು ಅನುಭವ ಮಾಡಿ ಬರಬೇಕು. 1 ಸೆಕೆಂಡಿನ ಡ್ರಿಲ್ಲನ್ನು ಬಾಬಾ ಮಾಡಿಸಿದ್ರು. अच्छा, चारों ओर के सर्व तीव्र पुरुषार्थी, सदा दृढ़ संकल्प द्वारा सफलता को प्राप्त करने वाले, सदा विजय के तिलकधारी बापदादा के दिल तख्तदारी, जबल ताजधारी, विश्व कल्याणकारी, सदा लक्ष्य और लक्षण को समान करने वाले, परमात्म प्यार में पलने वाले, ऐसे सर्वश्रेष्ठ बच्चों को बाप दादा का याद प्यार दिल की दुआएं और नमस्ते. 4 ಕಡೆಯ ಎಲ್ಲ ತೀವ್ರ ಪುರುಷಾರ್ಥಿ, ಸದಾ ದೃಢ ಸಂಕಲ್ಪದ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ, ಯಾವಾಗಲೂ ವಿಜಯದ ತಿಲಕಧಾರಿ, ಬಾಪ್ದಾದಾರವರ ಹೃದಯ ಸಿಂಹಾಸನಾಧಿಕಾರಿ, ಜಬಲ್ ಕಿರೀಟಧಾರಿ, ವಿಶ್ವ ಕಲ್ಯಾಣಕಾರಿ, ಯಾವಾಗಲೂ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನವಾಗಿಟ್ಕೊಳ್ಳುವಂತಹ, ಪರಮಾತ್ಮನ ಪಾಲನೆಯಲ್ಲಿ ಇರುವಂತಹ ಸರ್ವಶ್ರೇಷ್ಠ ಮಕ್ಕಳಿಗೆ ಬಾಪ್ದಾದಾರವರ ನೆನಪು, ಪ್ರೀತಿ ಮತ್ತು ಆಶೀರ್ವಾದ. ದಾದಿಯರ ಜೊತೆ ಬಚ್ಚೆ ಹಾಜಿರ್ ಹೈ ತೋ ಬಾಪ್ ತೋ ಹಾಜಿರ್ ಹೇ ಹೇ. ಎಲ್ಲಿ ಮಕ್ಕಳಿರ್ತಾರೆ ಅಲ್ಲಿ ತಂದೆ ಇರ್ತಾರೆ. ಮಕ್ಕಳು ತಂದೆಯಿಂದ ದೂರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ತಂದೆ ಮಕ್ಕಳಿಂದ ದೂರ ಇರಲಿಕ್ಕಾಗೋದಿಲ್ಲ. ಪ್ರಾಮಿಸ್ ಇದೆ ಅಲ್ವಾ? ಜೊತೆಗಿದ್ದೀವಿ, ಇರ್ತೀವಿ, ಜೊತೆನಲ್ಲೇ ಹೋಗ್ತೀವಿ. दादी जानकी जी ने कहा, शुबाबा भी तो समाया हुआ है साथ में, आपकी यह अनुभूति ठीक है. ಜಾನಕಿ ದಾದಿಯವರು ಹೇಳಿದರು, ಒಬ್ಬರಲ್ಲೇ ಶುಬಾಬಾ ಮತ್ತು ಬ್ರಹ್ಮ ಬಾಬಾ ಇಬ್ಬರು ಇದ್ದಾರೆ. ಬಾಬಾ ಹೇಳಿದರು, ಹೌದಾ, ಈ ಅನುಭವನೂ ಚೆನ್ನಾಗಿದೆ. ಅಭಿ ತೋ ಗ್ಯಾರಂಟಿ ಹೈ, ಲೇಕಿನ್ ಜಬ್ ರಾಜ್ಯ ಕರೆಂಗೆ ತೋ ನಹಿ ಆಯೆಂಗೆ. ಈಗ ಬಾಪ್ ದಾದಾ ಇದ್ದಾರೆ, ಆದರೆ ಸತ್ಯಯುಗದಲ್ಲಿ ಕೇವಲ ಬ್ರಹ್ಮ ಬಾಬಾ ಮಾತ್ರ ಬರ್ತಾರೆ, ಶುಬಾಬಾ ಬರೋದಿಲ್ಲ. ಡ್ರಾಮಾ ಮೇ ಪಾರ್ಟ್ ಹೇ ಐಸಾ ಹೈ. ಇದೇ ರೀತಿ ಡ್ರಾಮಾದಲ್ಲಿ ಪಾರ್ಟ್ ಫಿಕ್ಸ್ ಆಗಿದೆ. ಬ್ರಹ್ಮ ತಂದೆ ಜೊತೆಗಿದ್ದಾರೆ. ನೋಡಿ ಡ್ರಾಮಾ ಏನೇನನ್ನು ರಿವೀಲ್ ಮಾಡ್ತಾ ಹೋಗ್ತದೆ, ಡ್ರಾಮಾದಲ್ಲಿ ಏನೇನು ಸೀನ್ರಿಗಳು ಬರ್ತಾ ಹೋಗ್ತದೆ ನೋಡಿ. ವರದಾನ ಆಗಿದೆ, रियलिटी द्वारा हर कर्म व बोल में रॉयल्टी दिखाने वाले फर्स्ट डिविजन के अधिकारी भव. ರಿಯಲ್ಟಿಯ ಮೂಲಕ, ಸತ್ಯತೆಯ ಮೂಲಕ ಪ್ರತಿ ಕರ್ಮ ಅಥವಾ ಮಾತಿನಲ್ಲಿ ರಾಯಲ್ಟಿಯನ್ನು ತೋರಿಸುವಂತಹ ಫಸ್ಟ್ ಡಿವಿಷನ್ನ ಅಧಿಕಾರಿಗಳು ಆಗ್ರಿ. ರಿಯಲ್ಟಿ ಅಂದರೆ, ಸತ್ಯತೆ ಅಂದರೆ ತಮ್ಮ ನಿಜ ಸ್ವರೂಪವನ್ನು ಯಾವಾಗಲೂ ಸ್ಮೃತಿಯಲ್ಲಿ ಇಟ್ಕೋಬೇಕು. ಆವಾಗ ಸ್ಥೂಲ ಮುಖದಲ್ಲೂ ಸಹ ರಾಯಲ್ಟಿ ಕಾಣಿಸ್ತದೆ. ರಿಯಲ್ಟಿ ಅಂದರೆ ಒಬ್ಬ ತಂದೆಯನ್ನು ಬಿಟ್ಟು ಬೇರಾರೂ ಇಲ್ಲ. ಈ ಸ್ಮೃತಿಯಿಂದ ಪ್ರತಿಯೊಂದು ಕರ್ಮ ಅಥವಾ ಮಾತಿನಲ್ಲಿ ರಾಯಲ್ಟಿ ಕಾಣಿಸ್ತದೆ. ಯಾರೇ ಸಂಪರ್ಕದಲ್ಲಿ ಬಂದಾಗ ಅವರಿಗೆ ಪ್ರತಿ ಕರ್ಮದಲ್ಲಿ ತಂದೆ ಸಮಾನ ಚರಿತ್ರ ಅನುಭವ ಆಗ್ತದೆ. ಪ್ರತಿ ಮಾತಿನಲ್ಲಿ ತಂದೆ ಸಮಾನ ಅಥಾರಿಟಿ ಮತ್ತು ಪ್ರಾಪ್ತಿಯ ಅನುಭವ ಆಗ್ತದೆ.
ಅವರ ಜೊತೆಯಲ್ಲಿ ರಿಯಲ್ ಆಗಿರೋ ಸತ್ಯತೆಯಲ್ಲಿ ಇರೋ ಕಾರಣ ಪಾರಸದ ತರಹ ಕೆಲಸವನ್ನು ಮಾಡ್ತದೆ. ಆ ರೀತಿ ರಿಯಲ್ಟಿನಲ್ಲಿ ಇರುವಂತಹ ಸತ್ಯತೆಯಲ್ಲಿ ಇರುವಂತಹ ರಾಯಲ್ ಆತ್ಮಗಳು ಫಸ್ಟ್ ಡಿವಿಷನ್ನ ಅಧಿಕಾರಿಗಳು ಆಗ್ತಾರೆ. ಸ್ಲೋಗನ್: ಶ್ರೇಷ್ಠ ಕರ್ಮದ ಖಾತೆಯನ್ನು ಹೆಚ್ಚಿಸಿಕೊಂಡಾಗ ವಿಕರ್ಮಗಳ ಖಾತೆ ಸಮಾಪ್ತಿಯಾಗ್ತದೆ. ಅವ್ಯಕ್ತ ಸೂಚನೆ: ಅಶರೀರಿ ವ ವಿದೇಹಿ ಸ್ಥಿತಿ ಕಾ ಅಭ್ಯಾಸ ಬಢಾವೋ. ಅಶರೀರಿ ಅಥವಾ ವಿಜಯಿ ಸ್ಥಿತಿಯ ಅಭ್ಯಾಸ ಜಾಸ್ತಿ ಮಾಡ್ಕೊಳ್ಳಿ. ಬಾಬಾ ಹೇಳ್ತಾ ಇದ್ದಾರೆ, 4 ಕಡೆಗಳಲ್ಲಿ ಹಲ್ಚಲಿದೆ, ತುಂಬ ಅಪ್ಹೀವಲ್ಸ್ ಇದೆ, ತುಂಬ ಸಿಚುವೇಶನ್ಸ್ ಇದೆ. ವ್ಯಕ್ತಿಗಳ ಪ್ರಕೃತಿಯ ಹಲ್ಚಲ್ ಜಾಸ್ತಿನೇ ಆಗೋದಿದೆ. ಇಂತಹ ಸಮಯದಲ್ಲಿ ಸೇಫ್ಟಿಯ ಸಾಧನ ಸೆಕೆಂಡಿನಲ್ಲಿ ನಮ್ಮನ್ನು ವಿದೇಹಿ, ಅಶರೀರಿ ಅಥವಾ ಆತ್ಮ ಅಭಿಮಾನಿಗಳನ್ನಾಗಿ ಮಾಡ್ಕೋಬೇಕು. ವಿದೇಹಿ, ಅಶರೀರಿ, ಆತ್ಮ ಅಭಿಮಾನಿ. ಆಗ ಮಧ್ಯ ಮಧ್ಯ ಟ್ರಯಲನ್ನು ಮಾಡಿ 1 ಸೆಕೆಂಡಿನಲ್ಲಿ ಮನ್ಬುದ್ಧಿಯನ್ನು ಎಲ್ಲಿ ಬೇಕೋ ಅಲ್ಲಿ ಸ್ಥಿತ ಮಾಡ್ಕೋಬೋದು. ಇದನ್ನೇ ಸಾಧನೆ ಅಂತ ಹೇಳಲಾಗ್ತದೆ. ಎಷ್ಟೇ ಹೊರಗಡೆ ಕ್ಯಾಸ್ ಇರ್ಬೋದು, ಎಷ್ಟೇ ಹೊರಗಡೆ ಹಲ್ಚಲಿರ್ಬೋದು, ಎಷ್ಟೇ ಹೊರಗಡೆ ಸಿಚುವೇಶನ್ಸ್ ಇರ್ಬೋದು, 3 ಅಭ್ಯಾಸ ಬಾಬಾ ಹೇಳಿದರು. ವಿದೇಹಿ, ಅಶರೀರಿ, ಆತ್ಮ ಅಭಿಮಾನಿ ಆಗಬೇಕು. ವಿಶೇಷ ಸೂಚನೆ: ಇದು ಇವತ್ತು 3rd ಸಂಡೇ ಆಗಿದೆ. ಎಲ್ಲರೂ ರಾಜಯೋಗಿ ತಪಸ್ವಿ ಅಣ್ಣಂದಿರು ಅಕ್ಕಂದಿರು 6:30ಯಿಂದ 7:30 ತನಕ ಸಂಜೆ ವಿಶೇಷ ಯೋಗ ಅಭ್ಯಾಸದ ಸಮಯದಲ್ಲಿ ತಮ್ಮ ಶುಭ ಭಾವನೆಗಳ ಶ್ರೇಷ್ಠ ವೃತ್ತಿಯ ಮೂಲಕ ಮನ್ಸಾ ಮಹಾದಾನಿ ಆಗಿ ಎಲ್ಲರಿಗೂ ನಿರ್ಭಯತೆಯ ವರದಾನವನ್ನು ಕೊಡುವಂತಹ ವಿಶೇಷ ಸೇವೆಯನ್ನು ಮಾಡಬೇಕು. ನಿರ್ಭಯತೆಯ ವರದಾನ. 4 ಕಡೆ ಭಯದ ವಾತಾವರಣ ಇದೆ. ಏನಾಗ್ಬಿಡ್ತದೋ ಅನ್ನೋ ಭಯ ಎಲ್ಲರಲ್ಲೂ ಇದೆ. ಸೊ ಹಾಗಾಗಿ ನಾಳೆ ಸಂಡೆಯ ದಿನ ವಿಶೇಷವಾಗಿ 16ನೇ ನವೆಂಬರ್ ಸಂಡೇ ಇರೋದ್ರಿಂದ ವಿಶೇಷವಾಗಿ ಎಲ್ಲರೂ ಸಹ 3rd ಸಂಡೇ ಯೋಗದಲ್ಲಿ ಎಲ್ಲರಿಗೂ ನಿರ್ಭಯರ ಆಗುವಂತಹ ವರದಾನವನ್ನು ಮನಸ್ಸಾ ಸಕಾಶದ ಮೂಲಕ ಕೊಡುವಂತಹ ಸೇವೆ ಮಾಡಬೇಕು. ಅಚ್ಚಾ. ಓಂ ಶಾಂತಿ.